ಹಿಂದುತ್ವ ಹೋರಾಟಗಾರ ಪುನೀತ್ ಕೆರೆಹಳ್ಳಿ ಏನಿದ್ದಾರೆ ಅವರಿಗೆ ಈಗ ಸದ್ಯಕ್ಕೆ ಬಿಡುಗಡೆಯ ಭಾಗ್ಯ ಇಲ್ಲ ಎನ್ನುವಂತಹ ಒಂದು ಮಾತು ಕೇಳಿ ಬರ್ತಾ ಇದೆ. ಪುನೀತ್ ಕೆರೆಹಳ್ಳಿ ಇವರಿಗೆ ಈಗ ಸದ್ಯಕ್ಕೆ ಬೇಲ್ ಇಲ್ಲ, ಬಿಡುಗಡೆಯ ಒಂದು ಭಾಗ್ಯ ಇಲ್ಲ ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಸ್ವಘೋಷಿತ ಹಿಂದುತ್ವ ಹೋರಾಟಗಾರ ಇದು ಪುನೀತ್ ಕೆರೆಹಳ್ಳಿ ಒಂದು ಬೆಂಬಲಿಗರಲ್ಲಿ ಈಗ ಆತಂಕ ಮೂಡ್ತಾ ಇದೆ. ಈ ಒಂದು ವಿಚಾರದಲ್ಲಿ ಪುನೀತ್ ಬಿಡುಗಡೆಗಾಗಿ ಸರ್ಕಸ್ ಮಾಡ್ತಾ ಇದ್ರು ಅವರ ಹಿಂಬಾಲಕರು ಬೆಂಬಲಿಗರು ಏನಿದ್ರು ಅವರೆಲ್ಲರೂ ಕೂಡ. ಸೋಮವಾರವೇ ಅವರಿಗೆ ಜಾಮೀನು ಆಗಬೇಕಾಗಿತ್ತು, ಆದರೂ ಕೂಡ ಈವರೆಗೂ ಆಗಿಲ್ಲ. ಅದಕ್ಕೆ ಅವರಿಗೆ ಕಳವಳ ವ್ಯಕ್ತವಾಗ್ತಾ ಇದೆ. ಮೊನ್ನೆ ಕೆರೆಹಳ್ಳಿನ ಜೈಲಲ್ಲಿ ಭೇಟಿ ಮಾಡಿದಂತಹ ಮಹೇಶ್ ವಿಕ್ರಮ್ ಹೆಗ್ಡೆ ಏನಿದ್ದಾರೆ ಅವರು ಮುಂದಿನ ಯೋಜನೆಗಳ ಬಗ್ಗೆ ಮಾತನಾಡಿದರು. ಕೆರೆಹಳ್ಳಿಯ ಒಂದು ವಿಚಾರದಲ್ಲಿ ಇವರಿಗೆ ಬೇಲ್ ಸಿಗುತ್ತೆ ಅಂತ ನಿರೀಕ್ಷೆ ಇತ್ತು. ಅನೇಕ ಅವರ ಬೆಂಬಲಿಗರು ಏನಿರ್ತಾರೆ ಅವರೆಲ್ಲರೂ ಕೂಡ ಸಿಗ್ಬೋದು ಅನ್ನುವಂಥ ನಿರೀಕ್ಷೆಯಲ್ಲಿದ್ದರು. ಆದರೆ ಅವರೆಲ್ಲರಿಗೂ ಕೂಡ ಈಗ ಆತಂಕ ಮೂಡ್ತಾ ಇದೆ. ಅವರಿಗೆ ಇನ್ನೂ ಕೂಡ ಬಿಡುಗಡೆಯ ಭಾಗ್ಯ ಬಂದಿಲ್ಲ, ಸದ್ಯಕ್ಕೆ ಬರುವಂಥ ಲಕ್ಷಣಗಳು ಕಾಣ್ತಾ ಇಲ್ಲ ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ಸೋಮವಾರ ಸಿಗಬೇಕಿತ್ತು ಅವ್ರಿಗೆ, ಆದರೂ ಕೂಡ ಇನ್ನೂ ಸಿಕ್ಕಿಲ್ಲ. ನಿರೀಕ್ಷೆಯಲ್ಲಿದ್ದರು ಸಾಕಷ್ಟು ಜನ. ಮೊನ್ನೆ ಕೆರೆಹಳ್ಳಿಯಿಂದ ಜೈಲಲ್ಲಿ ಭೇಟಿ ಮಾಡಿದ್ರು ವಿಕ್ರಮ್ ಹೆಗ್ಡೆ ಅಮ್ಮ. ಮುಂದಿನ ಯೋಜನೆಗಳ ಬಗ್ಗೆ ಮಾತಾಡೋಕ್ಕೆ ಆಗಿರ್ಬೋದು. ಪೋಸ್ಟ್ ಕಾರ್ಡ್ ಹೆಗ್ಡೆ ಏನಿದ್ದಾರೆ ಅವರು ಕೂಡ ಭೇಟಿ ಮಾಡಿ ಮಾತಾಡಿದ್ರು. ಸೋಮವಾರ ಗುಡ್ ನ್ಯೂಸ್ ಸಿಗುತ್ತೆ ಅಂತ ಹೇಳಿದರು. ಪೋಸ್ಟ್ ಕಾರ್ಡ್ನಲ್ಲಿ ಇದ್ರ ಬಗ್ಗೆ ಬರೆದಿದ್ರು ಕೂಡ. ಆದರೆ ಸೋಮವಾರ ಹೋಗಿ ಮಂಗಳವಾರ ಬಂತು. ಇವತ್ತು ಮಂಗಳವಾರ ಕೂಡ ಆಗಲೇ ಮುಗಿದೋಗೋ ಲೆಕ್ಕಕ್ಕೆ ಬಂದಿದ್ದು, ಅರ್ಧ ದಿನ ಮೇಲೆ ಆಗಿದೆ. ಆದರೂ ಕೂಡ ಇನ್ನು ಅವ್ರಿಗೆ ಯಾವುದೇ ಮಾತು ಕೇಳಿ ಬರ್ತಾ ಇಲ್ಲ. ಪುನೀತ್ ಕೆರೆಹಳ್ಳಿಗೆ ಬೇಲ್ ರಿಲೀಫ್ ಸಿಗುತ್ತಾ ಇಲ್ಲ. ಇನ್ನೂ ಕೂಡ ಇವರು ಅಲ್ಲೇ ಇರಬೇಕಾಗುತ್ತೆ. ಸರ್ಕಾರ ನಮ್ಮನ್ನು ಟಾರ್ಗೆಟ್ ಮಾಡ್ತಾ ಇದೆಯಾ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಮುಚ್ಚಳಿಕೆ ಬರೆದು ಕೊಡೋಕ್ಕೆ ಪೊಲೀಸರನ್ನ ತುಂಬ ಸತಾಯಿಸಿದ್ರು ಇವರು ಪುನೀತ್ ಕೆರೆಹಳ್ಳಿ ಅವರು. ಇದು ಹೋರಾಟಗಾರ ಏನಿದ್ದಾರೆ ಪೊಲೀಸರು ಕೇಳಿದ್ರು ಮುಚ್ಚಳಿಕೆಯನ್ನು ಬರೆದು ಕೊಡಿ, ಯಾವುದೇ ರೀತಿಯಾಗಿ ನಾನು ಇನ್ಮೇಲೆ ಹೋರಾಟಗಳಲ್ಲಿ ಭಾಗಿಯಾಗಲ್ಲ, ಗದ್ದಲೆಬ್ಬಿಸುವಂತಹ ಒಂದು ವಿರೋಧ ಮತ್ತು ಏನಿದು ಗೊಂದಲವನ್ನು ಉಂಟು ಮಾಡುವಂಥ ಒಂದು ಹೇಳಿಕೆಗಳನ್ನು ಕೊಡೋದಾಗಲಿ, ಧರ್ಮಗಳಲ್ಲಿ ವೈಷಮ್ಯವನ್ನು ಮೂಡಿಸುವಂತಹ ಒಂದು ಹೇಳಿಕೆಗಳನ್ನ ಕೊಡೋದಾಗಲಿ, ಈ ರೀತಿಯಾಗಿ ನಾನು ಹೇಳಿಕೆಯನ್ನು ಕೊಡಲ್ಲ, ಭಾಗಿಯಾಗಲ್ಲ ಅಂತ ಬರ್ಕೊಡಿ ಅಂತ ಕೇಳಿದಾಗ ಅವರು ಬರೆದುಕೊಡೋಕ್ಕೆ ಸತಾಯಿಸಿದ್ರು. ಅದೇ ವಿಚಾರವಾಗಿ ನ್ಯಾಯ ಬಂಧನ ಆಗಿತ್ತು. ಇನ್ನೇನು ಅವ್ರಿಗೆ ಬೇಲ್ ಸಿಗುತ್ತೆ ಅಂತ ಎಲ್ಲರ ನಿರೀಕ್ಷೆಯಲ್ಲಿದ್ದರು. ಆದರೆ ಅವ್ರಿಗಿನ್ನೂ ಕೂಡ ಬೇಲ್ ಸಿಗ್ತಾ ಇಲ್ಲ ಈ ಒಂದು ವಿಚಾರದಲ್ಲಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.